ಸಿಲಿಕಾನ್ ಸಿಟಿಯಲ್ಲಿ ಡೆಂಘಿ ಆರ್ಭಟ ಜೋರಾಗೇ ಇದೆ. ಈ ಹಿನ್ನೆಲೆ ಮನೆ ಮನೆಯ ಸರ್ವೆಯನ್ನ ಪಾಲಿಕೆ ಈಗಾಗಲೇ ಶುರು ಮಾಡಿದ್ದು, ಲಾರ್ವಾ ಸರ್ವೆಯಲ್ಲಿ ಬೆಚ್ಚಿ ಬೀಳಿಸೋ ಆತಂಕಕಾರಿ ವಿಚಾರ ತಿಳಿದು ಬಂದಿದೆ. ಅದೇನು ಅಂತೀರಾ? ಈ ಸ್ಟೋರಿಯನ್ನು ನೋಡಿ. ಡೆಂಘಿ ಅಬ್ಬರ, 17 ವಾರ್ಡ್ಗಳು ಹೈ ರಿಸ್ಕ್. ಲಾರ್ವಾ ಸರ್ವೆಯಲ್ಲಿ ಆತಂಕಕಾರಿ ಅಂಶ. ಹೌದು, ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಡೆಂಘಿ ಅಬ್ಬರ ಹೆಚ್ಚಾಗಿದೆ. 1902 ಪ್ರಕರಣಗಳು ಬೆಂಗಳೂರಿನಲ್ಲೇ ಇದ್ದು, ಪ್ರತಿ ಮನೆಯಲ್ಲೂ ಪಾಲಿಕೆ ಸಿಬ್ಬಂದಿ ಸರ್ವೆ ಮಾಡ್ತಿದ್ದಾರೆ. ಈ ಸರ್ವೆ ರಿಪೋರ್ಟ್ನಲ್ಲಿರುವ ಅಂಶ ಎಲ್ಲರ ಆತಂಕಕ್ಕೆ ಕಾರಣವಾಗಿದೆ. ಡೆಂಘಿ ಹರಡ್ತಾ ಇರೋದು ಮನೆಗಳು ಹಾಗೂ ಕಂಟೈನರ್ನಿಂದಲೇ ಅನ್ನೋ ಅಂಶ ಬಯಲಾಗಿದೆ. ಪ್ರತಿ 10 ಮನೆಗಳ ಸರ್ವೆಯಲ್ಲಿ 2 ರಿಂದ 4 ಮನೆಗಳಲ್ಲಿ ಲಾರ್ವಾ ಕಂಡು ಬರ್ತಿದೆ. ಹೆಚ್ಚು ಹೈಜೀನ್ ಮಾಡದ ಹಾಗೂ ಹೆಚ್ಚು ಜನರ ಆಕ್ಟಿವಿಟೀಸ್ ಒಳಗೊಂಡಂತೆ 4 ಅಂಶಗಳನ್ನಿಟ್ಕೊಂಡು ಸರ್ವೆ ಮಾಡಲಾಗಿದೆ. ಇದರಲ್ಲಿ ಬರೋಬ್ಬರಿ 9069 ಮನೆಗಳಲ್ಲಿ ಲಾರ್ವಾ ಪತ್ತೆಯಾಗಿದೆ. 13,613 ಕಂಟೈನರ್ಗಳಲ್ಲಿ ಲಾರ್ವಾ ಪತ್ತೆ ಮಾಡಿದೆ ಪಾಲಿಕೆ. ಜೊತೆಗೆ ಹೈ ರಿಸ್ಕ್ ಇರುವ 17 ವಾರ್ಡ್ಗಳನ್ನ ಗುರುತಿಸಲಾಗಿದೆ. ಹೈ ರಿಸ್ಕ್ ಇರುವ ವಾರ್ಡ್ಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಆಡುಗೋಡಿ 24 ಕೇಸ್, ಸಿವಿ ರಾಮನ್ ನಗರ 17 ಕೇಸ್, ರಾಜಾಜಿನಗರ 14, HSR ಲೇಔಟ್ನಲ್ಲಿ 13 ಕೇಸ್ಗಳು ಪತ್ತೆಯಾಗಿದೆ. ಇನ್ನು ಬೆಳ್ಳಂದೂರಲ್ಲಿ 12 ಕೇಸ್, ನ್ಯೂ ತಿಪ್ಪಸಂದ್ರದಲ್ಲಿ 12, MS ಪಾಳ್ಯ 12, ಅಮೃತಹಳ್ಳಿಯಲ್ಲಿ 13 ಮಂದಿಯಲ್ಲಿ ಡೆಂಘಿ ದೃಢಪಟ್ಟಿದೆ. ಹಾಗೆಯೇ ಕೋಣನಕುಂಟೆ 9 ಕೇಸ್, ಟಿ ದಾಸರಹಳ್ಳಿಯಲ್ಲಿ 8, ದೊಡ್ಡನಕುಂದಿ 9, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಸುಬ್ರಹ್ಮಣ್ಯ ನಗರದಲ್ಲಿ ತಲಾ 10 ಕೇಸ್ ಕಂಡು ಬಂದಿದ್ರೆ, ಮಲ್ಲತ್ತಹಳ್ಳಿಯಲ್ಲಿ 7, ಅಬ್ಬಿಗೇರೆಯಲ್ಲಿ 4 ಆಕ್ಟಿವ್ ಕೇಸ್ಗಳಿವೆ. ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಔಟ್ ಆಫ್ ಲೆಟ್ಸ್ 10 houses visited, almost in 3 to 5 houses larva sites are being identified. Almost 5 to 6 houses ಗೆ ಸೇರಿ at least 1 or 2 larva sites are being detected. ಅದರದ್ದು ಡಿಸ್ಟ್ರಕ್ಷನ್ ಆಗಬೇಕಾಗ್ತದೆ. ಸೊ ದಟ್ ಈಸ್ ದಿ ಮೇಜರ್ ಫೈಂಡಿಂಗ್. ನಾಟ್ ಕಿಟ್, ವಿ ಆರ್ ವಾಟ್ ಯು ಕ್ಯಾನ್ ಸೇ, ನಮ್ಮ HOಗಳಿಗೆ ಇಂಡಿವಿಜುವಲ್ ಹೌಸ್ ಹೋಲ್ಡ್ಗೆ ಪ್ಯಾಂಪ್ಲೆಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಹೇಳಿದ್ವಿ. ಆ ಪ್ಯಾಂಪ್ಲೆಟಲ್ಲಿ ಈ ಮೋಸ್ಟ್ ಆಫ್ ದಿ ಇನ್ಫಾರ್ಮೇಶನ್ ಇಮೇಜರಿ ಫಾರ್ಮ್ಯಾಟಲ್ಲಿ ಏನು ಮಾಡಬಹುದು, ಏನು ಮಾಡಬಾರ್ದು ಅಂತ ಅನ್ನೋದು. ಖಾಸಗಿ ಆಸ್ಪತ್ರೆಗಳಿಗೆ ಡೆಂಘಿ ಪರೀಕ್ಷೆ ದರ ಫಿಕ್ಸ್. ದರ ಪರಿಷ್ಕರಣೆ ಮಾಡಿದ ಆರೋಗ್ಯ ಇಲಾಖೆ. ಡೆಂಘಿ ಶಂಕಿತರಿಗೆ ಪರೀಕ್ಷೆ ಮಾಡಲು ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಚ್ಚು ಹಣ ಪಡೆಯಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆ ಪರಿಷ್ಕೃತ ದರ ನಿಗದಿ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಇವತ್ತು ಸಭೆ ನಡೆಸಿ ಹಿಂದಿನ ದರವನ್ನ ಪರಿಷ್ಕರಿಸಲಾಗಿದ್ದು, IgMಗೆ 300, NS1 ಪರೀಕ್ಷೆಗೆ 350 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಎಲ್ಲ ಆಸ್ಪತ್ರೆಗಳು ಈ ಸೂಚನೆಗಳನ್ನ ಪಾಲಿಸಬೇಕು, ಇಲ್ಲವಾದಲ್ಲಿ ಕಾನೂನು ಕ್ರಮ ಎಂದಿದ್ದಾರೆ ಆರೋಗ್ಯ ಸಚಿವರು. ಟೆಕ್ನಿಕಲ್ ಕಮಿಟಿ ಅವರು ಒಂದು ವರದಿ ಒಪ್ಪಿಸಿದ್ದಾರೆ. ವರದಿ ಆಧಾರದ ಮೇಲೆ ಈಗ ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಸೊ ರಿಪೋರ್ಟ್ ಬಂದ ತಕ್ಷಣ ನಾನು ಇವತ್ತೇ ಅದನ್ನು ಅಪ್ರೂವಲ್ ಕೊಟ್ಟು ಇವತ್ತು ಸಂಜೆಗೆ ನೋಟಿಫೈ ಆಗ್ತದೆ. ಏನು ಅದಕ್ಕೆ ಸುಮಾರು 3 ಥರ ಟೆಸ್ಟಿಂಗ್ ಮಾಡ್ತಾರೆ. ಸಾರ್ವಜನಿಕರಿಗೆ ಯಾವುದೇ ರೀತಿ ಅದಕ್ಕೆ ಹೆಚ್ಚಿನ ದರ ಕೊಡುವಂಥದ್ದಕ್ಕೆ ಆಗಬಾರ್ದು. ಕನಿಷ್ಠ ದರದಲ್ಲಿ ಎಲ್ಲರೂ ಕೂಡ ಟ್ರೀಟ್ಮೆಂಟ್ ಟೆಸ್ಟ್ ಮಾಡಿಸಬೇಕು ಅಂತ ಒಂದು ನೋಟಿಫಿಕೇಶನ್ ಮಾಡ್ತೀವಿ. ಒಟ್ನಲ್ಲಿ ದಿನೇ ದಿನೇ ಡೆಂಘಿ ಆರ್ಭಟ ಹೆಚ್ಚಾಗ್ತಿದ್ದು, ಇದನ್ನ ನಿಯಂತ್ರಣ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಅನೇಕ ಕ್ರಮಗಳನ್ನ ಕೈಗೊಳ್ತಾ ಇದೆ. ಜನರು ಡೆಂಘಿ ಬಗ್ಗೆ ಆತಂಕ ಪಡದೆ ಎಚ್ಚರಿಕೆ ವಹಿಸಬೇಕಾಗಿದೆ. ಹಂಸಶ್ಯಾಮಲ, ನ್ಯೂಸ್ 18.